ಬೇಕಿಲ್ವಾ? ಶಿವರಾತ್ರಿಯಲ್ಲಿ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತೆ, ಸೂಕ್ತ ಭದ್ರತೆ ಕೊಡಿ ಅಂತ ಹೇಳಿದ್ದಾರೆ. ಈ ವೇಳೆ ರೈತರು ಮನವಿ ಮಾಡಿದ್ರು ಕೂಡ ಮಿನಿಸ್ಟರ್ ವೆಂಕಟೇಶ್ ಉಡಾಫೆಯ ಮಾತುಗಳನ್ನಾಡಿದ್ರು. ಆಯ್ತು ಬಿಡಪ್ಪ, ಕ್ರಮ ಕೈಗೊಳ್ತೀನಿ ಎನ್ನುವಂತ ಭರವಸೆಯನ್ನು ಕೂಡ ಮಿನಿಸ್ಟರ್ ಕೊಡಲಿಲ್ಲ. ಒಂದು ಚಿರತೆ ಸಾಯ್ತು ಅಂತ ಹೇಳಿದ ತಕ್ಷಣ ಬಂದು ಅರೆಸ್ಟ್ ಮಾಡಿ ಹಾಕೊಂಡು ರೈತನ್ನ ಜೈಲ್ ಹಾಕಿದ್ದಾರೆ ನಿಮ್ಮ ಅಧಿಕಾರಿಗಳು. ಇವತ್ತು ನಿಮ್ ಸರ್ಕಾರದಲ್ಲಿ ಯಾರು ಜೈಲ್ ಹಾಕೋಣ, ಯಾರು ಜೈಲ್ ಹಾಕೋ ಹೇಳಿ ವಿಚಾರ ಮಾಡೋದಲ್ಲ ಸರ್. ಇದು ಬಹಳ ಸೂಕ್ಷ್ಮವಾದ ವಿಚಾರ. ಅರಣ್ಯ ಸಚಿವರು ಸ್ಥಳಕ್ಕೆ ಬರಬೇಕಾಗಿತ್ತು, ಯಾಕೆ ಬಂದಿಲ್ಲ ಇನ್ನು ಅರಣ್ಯ ಸಚಿವರು? ಬರೋದಲ್ಲ, ಹುಲಿ ಸಾಯ್ತು ಅಂದ ತಕ್ಷಣ ನೀವೆಲ್ಲ ಬೆಂಗಳೂರಿಂದ ಟೀಮ್ ಮಾಡ್ಕೊಂಡು ಆ ಪರಿಸರವಾದಿಗಳು ಅವ್ರಿಗೆ ಕರ್ಕೊಂಡು ತೋರಿಸ್ತೀವಿ. ಬಹಳ ಜಿಲ್ಲಾಡಳಿತ ಬಹಳ ಕೆಲಸ ಮಾಡ್ತೀವಿ ಅಂತ ಹೇಳ್ತೀರಿ. ಇವತ್ತು ಪರಿಸ್ಥಿತಿಯಲ್ಲಿ ಆ ರೈತರು ನಾವು ಪ್ರಾಣ ಕಳ್ಕೊಂತಲ್ಲ, ಅವ್ನು ಪ್ರಾಣ ಕೊಡೋರು ಯಾರು? ನೀವು 15 ಲಕ್ಷ 1 ಕೋಟಿ ಕೊಡ್ತೀವಿ, ಯಾರು ಸಾಯ್ತಾರೆ ಹೇಳಿ? ಸರ್ಕಾರಕ್ಕೆ 1 ಕೋಟಿ ಕೊಡ್ತೀವಿ, ನಾವು ಯಾರು ಸಾಯಕ್ ತಯಾರಿದಾರ? ಯಾರು ಮಾಡ್ತೀವಿ ಬಿಡಿ, ಕ್ರಮ ತಗೊಳ್ಳಿ. ಆಮೇಲೆ ಅಲ್ಲಿ ಯಾರ್ಯಾರು ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ರೆ ಅವ್ರ ಮೇಲೆ ತಕ್ಷಣ ಕ್ರಮ ಆಗಬೇಕು, ಸೇವೆಯಿಂದ ವಜಾ ಆಗಬೇಕು. ಯಾಕಂದ್ರೆ ವಜಾ ಆಗಲಿಲ್ಲ ಅಂತ ಹೇಳಿದ್ರೆ ನಾಳೆ ಚಿಂತೆ ಮತ್ತು ನಾಳೆ ಹುಲಿ ಬರ್ತದೆ. ಈಗ ಶಿವರಾತ್ರಿ ಹಬ್ಬಕ್ಕೆ ಎಲ್ಲ ಪಾದಯಾತ್ರೆಗಳು ಜಾಸ್ತಿ ಆಗ್ತಾ ಇದ್ದಾರೆ. ಅದ್ರ ತೀವ್ರ ನಿಗಾ ಇಟ್ಟು ಜಿಲ್ಲಾಡಳಿತ ಕ್ರಮ ತಗೋಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಮುಂದಿನ ದಿನದಲ್ಲಿ ಹೋರಾಟಕ್ಕೆ ತೀವ್ರಗೊಳಿಸಬೇಕು. ನಿನ್ನೆ ಒಮ್ಮದಲ್ಲಿ ಒಂದು ಚಿರತೆ ಸಾಯ್ತು ಅಂತ ಹೇಳಿದ ತಕ್ಷಣ ಬಂದು ಅರೆಸ್ಟ್ ಮಾಡಿ ರೈತನ್ನ ಜೈಲ್ ಹಾಕಿದ್ದಾರೆ ನಿಮ್ಮ ಅಧಿಕಾರಿಗಳು. ಇವತ್ತು ನಿಮ್ ಸರ್ಕಾರದಲ್ಲಿ ಯಾರು ಜೈಲ್ ಹಾಕೋಣ? ಅಪಾರವಾದಂತ ಭಕ್ತರಿದ್ದಾರೆ ಮಹದೇಶ್ವರಿಗೆ. ಆ ಭಕ್ತರನ್ನ ನಾವು ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಹೇಳಿ ಸಡನ್ ಆಗಿ ರಿಸ್ಟ್ರಿಕ್ಟ್ ಮಾಡೋದು ಕಷ್ಟ ಇದೆ ನಮಗೆ. ಅದರಿಂದ ಇವ್ರು ಭಾವಿಸ್ತಾರೆ ಏನೋ, ನೀವು ಸಾಯಂಕಾಲ ಟೈಮು ಅಲ್ಲಿ ಬೆಳಿಗ್ಗೆ ಟೈಮು ನೀವು ರಿಸ್ಟ್ರಿಕ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಗಮನದಲ್ಲಿ ಇಟ್ಕೊಂಡು ಭಕ್ತರಿಗೂ ತೊಂದರೆ ಆಗದಾಗೆ ಏನೋ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ಬೇಕು. ಮತ್ತೆ ಈಗ ನಾವು ರಿಸ್ಟ್ರಿಕ್ಟ್ ಮಾಡಿದಾಗ ಭಕ್ತಾದಿಗಳು ಈಗ ಕೆಲವರೆಲ್ಲ ಹಾರಕೆ ಮಾಡ್ಕೊಂಡಿರ್ತಾರೆ. ಆ ದೇವ್ರಿಗೆ ಏನೋ ಹೇಳ್ಕೊಂಡಿರ್ತೀವಿ, ನಾವು ನಡ್ಕೊಂಡು ಬಂದು ನೀನು ದರ್ಶನ ಮಾಡ್ತೀನಿ, ಏನೋ ಮನಸ್ಸಿಗೆ ಏನು ತೋರಿಸಿದ ಭಾವನೆ ಇದೆ, ಆ ಥರ ಮಾಡಿರ್ತಾರೆ. ಅದನ್ನ ನಾವು ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಅವ್ರು ಹೇಳಕ್ಕಾಗಲ್ಲ. ಏನೋ ಆದ್ರೂ ಅವ್ರು ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಅದು ಅವ್ರಿಗೇನು ತೊಂದರೆ ಆಗದಾಗೆ ರಕ್ಷಣೆ ಮಾಡ್ತಾರೆ. ಒಳ್ಳೆ ಮಗ ಕನಪ್ಪ ಕೂಲಿ ಕಮಲಗಿ ಐತಿದ್ ಮಗ. ಅದು ಯಾತ್ರೆಗೆ ಹೋದ ಮಾದಪ್ಪನ್ಗೆ 3ನೇ ವರ್ಷದ ಯಾತ್ರೆ ಅಂತ. ಇದು 3ನೇ ವರ್ಷದ್ದು. ಹೋಗಿ ಚಿರತೆಗೆ ಬಲಿ ಕೊಟ್ಟಿ ನಾನು ಮಗನ ಚಿರತೆಗೆ ಬಲಿಯಾದ ನನ್ನ ಮಗ. ನಾನು ಚಿರತೆಗೆ ಬಲಿ ಕೊಟ್ಟಂತ ತಾಯಿ ಕರ್ರಪ್ಪ ಪ್ರಪಂಚಕ್ಕೆ ನನ್ನಂತ ತಾಯಿ ಇರಬಾರ್ದು. ನನ್ನ ಮಗನ ಚಿರತೆಗೆ ಬಲಿ ಕೊಟ್ಟಿ ಇಲ್ಲಪ್ಪ 5 ವರ್ಷ ಹೋಗಿದ್ದೀನಿ ನಾನು. 5 ವರ್ಷ ಬರಳಿದ್ರೆ ನನ್ನ ಮಗ ಉಳ್ಕನೇನಪ್ಪ ತಾಳ್ಬೇಡ.